ಮನು ಮತ್ತೆ ವಿಕಿ ತುಂಬಾ ಒಳ್ಳೆ ಫ್ರೆಂಡ್ಸ್ ಮತ್ತೆ ಅವರು ನೇಬರ್ಸ್ ಕೂಡ. ಅವ್ರಿಗೆ ಅಲ್ಲಿ ಇಲ್ಲಿ ಸುತ್ತಾಡೋದು ಆಟಾಡೋದು ಅಂದ್ರೆ ತುಂಬಾನೇ ಇಷ್ಟ. ಮನು ಅಲ್ಲೋಡು, ಕಾಣಿಸ್ತಾ? ನಾನು ಆ ಕಮಲದ ಬಗ್ಗೆನೇ ಮಾತಾಡ್ತಾ ಇದ್ದೆ. ವಿಕಿ, ನೀನಂತೂ ಅದ್ಭುತ. ನೀನು ಈ ಜಾಗವನ್ನ ಹೇಗೆ ಹುಡುಕಿದೆ? ಅದು ಸ್ವಲ್ಪ ದಿನಗಳ ಹಿಂದೆ ಒಂದಿನ ಅಪ್ಪನ್ ಜೊತೆ ಈ ಕಡೆ ಗಾಡಿಯಲ್ಲಿ ಬಂದೆ. ಆಗ್ಲೇ ನನಗೆ ಕೊಳವನ್ನು ನೋಡ್ದೆ. ಬಿಡುವುದಿಲ್ಲ, ಇದು ತುಂಬಾ ಸುಂದರವಾಗಿದೆ. ಇಷ್ಟೊಂದು ಮೀನುಗಳು, ಓ ತುಂಬಾ ಸುಂದರವಾಗಿದೆ. ಬೇರೆ ಬೇರೆ ಬಣ್ಣದ ಮೀನುಗಳು ನಮ್ಮ ತರಹವೇ ಆಟವಾಡ್ತಿವೆ. ಇವುಗಳಿಗೆ ತಿನ್ಸೋದಕ್ಕೆ ನಾವೇನಾದ್ರೂ ತಗೊಂಡು ಬರ್ಬೇಕಿತ್ತು. ನಾವು ಮರಿದೆ ನಾಳೆ ಇವ್ರಿಗೆ ಆಹಾರ ತಗೊಂಡ್ ಬರೋಣ. ಅರೆ, ಕೊಕ್ಕಿ ಕೂಡ. ಅದೂನಾ? ಯಾಕೆ ಅದು? ನಾವು ಆಹಾರವನ್ನು ಆ ಕೊಕ್ಕಿಗೆ ಹಾಕಿ ನೀರಲ್ಲಿ ಹಾಕಿದ್ರೆ ಮೀನು ಆ ಕೊಕ್ಕಿಗೆ ಸಿಕ್ಕಾಕೊಳ್ಳುತ್ತೆ. ಆಮೇಲೆ ನಾವು ಆ ಕೊಕ್ಕಿಯಿಂದ ಮೀನನ್ನು ಹಿಡ್ಕೋಬಹುದು. ಓ ವಿಕ್ಕಿ, ನಾನು ಅವುಗಳನ್ನ ಹಿಡಿಯೋದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ನಾವು ಅವುಗಳಿಗೆ ಊಟ ಹಾಕೋಣ. ಆಮೇಲೆ ನೋಡು ನೀನು ಅವು ಹೇಗೆ ಹಾರ್ತಾ ಆಟವಾಡ್ತವೆ ಅಂತ. ಮನು, ಈ ಕೊಳದಲ್ಲಿ ಮೀನು ಆಟಾಡ್ತಾ ಇದ್ರೆ ನಮ್ಗೇನ್ ಬರುತ್ತೆ? ನಾವಿದನ್ನ ಹಿಡ್ಕೊಂಡ್ ಹೋಗಿ ನಮ್ ಮನೆಯಲ್ಲಿ ಫಿಶ್ ಟ್ಯಾಂಕ್ ಅಲ್ಲಿ ಹಾಕೋಣ. ಅದ್ರ ಅವಶ್ಯಕತೆ ಏನೂ ಇಲ್ಲ. ನೀನು ಭಯ ಪಡ್ಬೇಡ ಕಣೋ. ಒಂದು ಕೆಲ್ಸ ಮಾಡೋಣ, ಕೊಕ್ಕಿ ತರದಕ್ಕಿಂತ ನಾವು ಬಲೆ ತರೋಣ. ಆಗ ಮೀನುಗಳನ್ನು ಹಿಡಿಬಹುದು. ಏನು ಅವಶ್ಯಕತೆ ಇಲ್ಲ, ನಾವಿಲ್ಲಿ ದಿನ ಬರೋಣ. ಈ ಸುಂದರ ಕೆರೆ ಹಾಗೂ ಬಣ್ಣ ಬಣ್ಣದ ಮೀನುಗಳನ್ನ ನೋಡೋಣ ಮತ್ತು ಹೊರಟೋಗೋಣ, ಆಯ್ತಾ? ನೀನೇನೇ ಹೇಳು, ನಾಳೆ ನಾನು ಖಂಡಿತವಾಗ್ಲೂ ಮೀನು ಹಿಡಿತೀನಿ. ನೀನ್ ಇಲ್ಲಿ ಕುತ್ಕೊಂಡು ಮೀನುಗಳು ಸಂತೋಷವಾಗಿ ಆಡೋದನ್ನ ಮಾತ್ರ ನೋಡ್ತಿರು, ಆಯ್ತಾ? ಇದಾ ಇವ್ರ ಯೋಜನೆ. ಇದನ್ನ ಹೇಗಾದ್ರೂ ಮಾಡಿ ಈ ಮೀನುಗಳಿಗೆ ಹೇಳಬೇಕು. ಮತ್ತೆ ಇವುಗಳಿಗೆ ಏನೂ ಗೊತ್ತಿಲ್ಲ. ಹೌದಪ್ಪ, ಬೇಗ ಹೇಳಬೇಕೀಗ. ಅಯ್ಯೋ, ಕಪ್ಪೆ ಅಣ್ಣ, ನೀನ್ ಯಾಕೆ ಇಷ್ಟು ಟೆನ್ಷನ್ ಆಗಿದೀಯಾ? ನಮ್ ಜೊತೆ ಆಟಾಡ್ಕೋಬಹುದಲ್ವಾ? ನೀವು ಆಡ್ತಾನೆ ಇರಿ. ನಿಮಗೆ ಸುತ್ತಮುತ್ತ ಏನಾಗುತ್ತಂತ ಗೊತ್ತಿಲ್ಲ. ನಿಮಗೆ ಗೊತ್ತಾ ಆ ಮಕ್ಕಳು ನಿಮ್ಮನ್ನ ನೋಡಿ ಏನ್ ಹೇಳಿದ್ರು ಅಂತ? ಆ ಮಕ್ಕಳು ಏನ್ ಮಾತಾಡ್ಕೋತಾ ಇದ್ರು? ಅವ್ರು ಹೇಳ್ತಾ ಇದ್ರು ಬಲೆ ತಂದು ನಿಮ್ಮನ್ನ ಹಿಡ್ಕೊಳ್ತಾರಂತೆ. ಓ ಇಲ್ಲ, ಇವಾಗ ನಾವೇನ್ ಮಾಡೋದು? ಈಗ ನಾವು ಎಲ್ಲೋಗೋದು? ಕಪ್ಪೆ ಅಣ್ಣ, ನೀನೇ ನಮ್ಗೇನಾದ್ರೂ ಸಹಾಯ ಮಾಡ್ಬೇಕು. ಓಹ್, ನಾನಿದ್ರಲ್ಲ ಏನು ಮಾಡಕ್ಕಾಗಲ್ಲ. ನಾವಂತೂ ಚಿಕ್ಕ ಪುಟ್ಟ ಪ್ರಾಣಿಗಳಲ್ವಾ. ಆದರೆ ಅವರು ಮಾನವರು. ನಮ್ಮನ್ನ ಹಿಡಿಯಕ್ ಅವರಿಗೆ ಗಾಳ ಬಲೆ ಎಲ್ಲ ಬೇಕು. ಮತ್ತೆ ನಾವಾದ್ರೂ ಕೂಡ ನಮ್ಮನ್ನ ಕಾಪಾಡ್ಕೊಳ್ಬೇಕು. ಒಂದ್ ಐಡಿಯಾ ಇದೆ. ಹೇಳಿ ಕಪ್ಪೆ ಅಣ್ಣ, ಏನ್ ಮಾಡ್ಬೇಕು? ನಾವು ತಪ್ಸ್ಕೋಬೇಕು ಅಷ್ಟೇ. ಇಲ್ಲೊಂದು ಕಾಲನ್ನೋ ಎಡಿ ಇದೆ. ತುಂಬಾ ಕೋಪ ಇದೆ ಅವನಿಗೆ. ಆದ್ರೆ ಅವನು ಮನಸ್ಸು ಮಾಡಿದ್ರೆ ನಿಮ್ಮನ್ನ ಗ್ಯಾರಂಟಿ ಕಾಪಾಡ್ತಾನೆ. ನಾನು ಹೋಗಿ ಅವನನ್ನ ಮೀಟಾಗಿ ಬರ್ತೇನೆ. ಮೀನುಗಳನ್ನು ಹೆಂಗಾದ್ರೂ ಕಾಪಾಡ್ಬೇಕು ಅಂತ ಕಪ್ಪೆ ಅಣ್ಣ ಕಾಲನೇಡಿ ಎಲ್ಲಿದ್ದಾನೆ ಅಂತ ಹುಡುಕೊಂಡು ಹೋಗ್ತಾನೆ. ಆಮೇಲೆ ಅವನು ಸ್ವಲ್ಪ ದೂರ ಹೋದ್ಮೇಲೆ ನೋಡ್ತಾನೆ, ಕಾಲನೇಡಿ ಒಂದು ಕಲ್ಲಿನ ಪಕ್ಕದಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಿರುತ್ತೆ. ಕಪ್ಪೆ ಅಣ್ಣ ಮೆತ್ತಗೆ ಕಾಲನೇಡಿ ಹತ್ರ ಹೋಗ್ತಾನೆ. ಏನಾಯ್ತಣ್ಣ, ನಿನ್ನ ಮಲಗೋಕ್ಕೂ ಬಿಡ್ತಾ ಇಲ್ವಲ್ಲ? ನಮಗೆ ನಿಮ್ ಸಹಾಯ ಬೇಕು. ಈಗ ನಾನು ಯಾರಿಗೂ ಸಹಾಯ ಮಾಡೋಕ್ಕಾಗೋದಿಲ್ಲ. ನೀನ್ ಹೋಗು, ಆಮೇಲೆ ಬಾ. ಕಾಲ ನೀಡಿ ಅಣ್ಣ, ನೀವು ಇಷ್ಟು ಶಕ್ತಿಶಾಲಿಯಾಗಿದ್ದು ನಮ್ಮನಿಗೆ ಹೆಲ್ಪ್ ಮಾಡಲ್ಲ ಅಲ್ವಾ? ನೀನ್ ನನ್ನನ್ನೇ ಅವಮಾನ ಮಾಡ್ತಾ ಇದೀಯಾ? ಏನ್ ಕೆಲ್ಸ ಹೇಳು. ಇಲ್ಲೇನೆ ಲಿಲ್ಲಿ ನದಿ ಇದೆಯಲ್ಲ, ಅದ್ರ ಮ್ಯಾಟ್ರು. ಮೀನುಗಳಿಗೆ ಏನಾಯ್ತು? ಏನು ಹೇಳೋದಪ್ಪ, ಏನ್ ಹೇಳೋದು? ಕೆರೆ ಹತ್ರ ಇಬ್ರು ಹುಡುಗರು ಬಂದಿದ್ರು. ಮತ್ತ ನೀರಲ್ಲಿ ಮೀನನ್ನ ನೋಡಿ ಹಿಡ್ಕೊಂಡು ಹೋಗ್ತಾರಂತ. ಈಗ ನಾವೇನು ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಒಂದೇ ಒಂದ್ ಮೀನು ಕೂಡ ಉಳಿಯಲ್ಲ. ನಾಳೆ ಅವರು ಬಲೆ ಒಟ್ಟಿಗೆ ಬರ್ತಾರೆ.
ಈ ವಿಷಯ ಅಂತೂ ಏನೋ ಕಷ್ಟ ಅನಿಸ್ತಾ ಇದೆ. ಆದ್ರೆ ಮಚ್ಚ ಏನ್ ಮಾಡೋದು? ಹಾ, ನಾವು ಖಾಲಿ ಅಂತೂ ಕೂರೋಕ್ಕಾಗಲ್ವಲ್ಲ. ಏನ್ ಬೇಕಾದ್ರೂ ಆಗ್ಲಿ, ನಾವು ನಮ್ಮ ಜೊತೆಗಾರರನ್ನ ಕಾಪಾಡ್ಲೇಬೇಕು. ನೋಡೋಣ, ಒಂದ್ ಕೆಲ್ಸ ಮಾಡೋಣ. ನೀನ್ ಹೋಗಿ ಎಲ್ಲಾ ಮೀನುಗಳಿಗೆ ಹೇಳು ಎಲ್ಲರೂ ನಿಶ್ಚಿಂತೆಯಿಂದ ಇರ್ಬೇಕು ಅಂತ. ನಾನ್ ನಾಳೆ ಬರ್ತೀನಿ, ಮತ್ತೆ ಆ ಮಕ್ಕಳಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಮನು, ಮೊದಲು ನೀನು ಬಕೆಟಲ್ಲಿ ನೀರು ತುಂಬಿಸಿಕೋ. ಆಮೇಲೆ ಮೀನನ್ನು ಹಿಡಿದು ನಾನು ಬಕೆಟಲ್ಲಿ ಹಾಕ್ತೀನಿ. ನೀನು ಭದ್ರವಾಗಿ ಮೀನನ್ನೆತ್ತು ಬಕೆಟ್ಗೆ ಹಾಕೋ. ಯಾವ ಮೀನು ತಪ್ಸ್ಕೋಬಾರ್ದು, ಜ್ಞಾಪಕ ಇಟ್ಕೋ. ಸರಿ, ನಾನು ಅದನ್ನ ನೋಡ್ಕೋತೀನಿ. ಸಖತ್ತಾಗಿ ಮೀನ್ ಹಿಡಿಬೇಕಿವತ್ತು. ಮೀನುಗಳಿಂದ ತುಂಬಿದ ಈ ಬಕೆಟನ್ನು ಮನೆಗೆ ಎತ್ಕೊಂಡು ಹೋದ್ರೆ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ನಿಮ್ಮ ಅಪ್ಪ ಹೊಸ ಫಿಶ್ ಟ್ಯಾಂಕ್ ತರೋದಕ್ಕೆ ಓಡಿ ಹೋಗ್ತಾರೆ. ನೀನು ಕೂಡ ನಿಮ್ ಮನೆಗೆ ಸ್ವಲ್ಪ ಮೀನುಗಳನ್ನು ತಗೊಂಡು ಹೋಗ್ಬೋದು. ಇನ್ನು ಸ್ವಲ್ಪ ನಮ್ಮ ಫ್ರೆಂಡ್ಸ್ಗೆ ಕೂಡ ಕೊಡೋಣ. ಅಣ್ಣ ಬಂದ್ರು ಅವ್ರು ನೋಡು. ನಾನೊಂದ್ ಕೆಲ್ಸ ಮಾಡ್ತೀನಿ, ನೀನ್ ಇಲ್ಲೇ ಕೂತ್ಕೋ. ಅಯ್ಯೋ ಇಲ್ಲ, ಏಡಿ, ವಿಕ್ಕಿ ಓಡು. ನೀನು ಭಯ ಪಡ್ಬೇಡ, ನಾನಿದನ್ನ ಈಗ ಹಿಡ್ಕೊತೀನಿ. ಮತ್ತೆ ಈ ರೀತಿ ಆ ಮೀನುಗಳೆಲ್ಲ ದೊಡ್ಡ ಕಷ್ಟದಿಂದ ತಪ್ಪಿಸ್ಕೋತವೆ. ಕಪ್ಪೆ ಅಣ್ಣನ ಬುದ್ಧಿವಂತಿಕೆಯಿಂದ ಮತ್ತು ಏಡಿಯ ಧೈರ್ಯದಿಂದ ದೊಡ್ಡ ಸಮಸ್ಯೆ ಅಂತ ಅನ್ಕೊಂಡಿದ್ದು ಮಾಯ ಆಗ್ಬಿಡುತ್ತೆ. ಮೀನುಗಳು ತುಂಬಾನೇ ಸಂತೋಷ ಪಡ್ತವೆ. ಮಣ್ಣು ಮತ್ತು ವಿಕ್ಕಿ ಹಿಂಗ್ ನಡೆದಿದ್ದಕ್ಕೆ ತುಂಬಾನೇ ಭಯ ಪಡ್ತಾರೆ. ಮತ್ತೆ ಆ ಜಾಗಕ್ಕೆ ಅವರು ಬರೋದೇ ಇಲ್ಲ.